Hello everyone, welcome to my YouTube channel. In this particular video, we'll solve one more problem, very important problem on financing decision, which might be asked for section C. The question is on the screen. ABC Limited company has equity share capital 5 lakh divided into shares of rupees 100. ಸೊ ಇದನ್ನ ನೋಡಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆಲ್ರೆಡಿ ಎ ಬಿ ಸಿ ಲಿಮಿಟೆಡ್ ಅನ್ನೋದು ಅದು ಎಕ್ಸಿಸ್ಟಿಂಗ್ ಕಂಪನಿ ಆಗಿತ್ತು. ಎ ಬಿ ಸಿ ಲಿಮಿಟೆಡ್ ವಾಸ್ ಅ ಎಕ್ಸಿಸ್ಟಿಂಗ್ ಕಂಪನಿ, ಹಳೆ ಕಂಪನಿ. ಆಲ್ರೆಡಿ ಆ ಕಂಪನಿಯವರು ಪ್ರತಿಯೊಂದು ಶೇರ್ ₹100 ಒಂದು ಶೇರ್ನ ಇಶ್ಯೂ ಮಾಡಿ ಒಟ್ಟು 5 ಲಕ್ಷ ಕ್ಯಾಪಿಟಲ್ ಅನ್ನ ರೈಸ್ ಮಾಡಿದ್ರು. ₹100 ಒಂದು ಶೇರ್ದು. It wishes to raise further ₹3 lakh for modernization plan. ಸೊ ಇವಾಗ ಅವರು ಕಂಪನಿಯನ್ನ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು, ಹಾಗಾಗಿ ಇನ್ನು ಹೆಚ್ಚುವರಿ ₹3 ಲಕ್ಷ ಅವರಿಗೆ ಬೇಕಾಗಿದೆ. ದ ಕಂಪನಿ ಪ್ಲಾನ್ಸ್ ದ ಫಾಲೋಯಿಂಗ್ ಫಿನಾನ್ಸಿಂಗ್ ಸ್ಕೀಮ್ಸ್. ಸೊ 4 ರೀತಿಯ ಫಿನಾನ್ಸಿಂಗ್ ಸ್ಕೀಮ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಅದರಲ್ಲಿ ಏನಂದ್ರೆ ಆಲ್ ಇಕ್ವಿಟಿ ಶೇರ್ಸ್, 3 ಲಕ್ಷ ಅಷ್ಟು 3 ಲಕ್ಷವನ್ನ ಕೇವಲ ಈಕ್ವಿಟಿ ಶೇರ್ಸ್ ಇಂದ ರೈಸ್ ಮಾಡುವಂತಹದ್ದು. ಓಕೆ, ಅದು ಮೊದಲನೇ ಪ್ಲಾನ್. ಎರಡನೇ ಪ್ಲಾನ್ ಏನ್ ಮಾಡ್ಕೊಂಡಿದ್ದಾರೆ, 1 lakh ಇನ್ ಈಕ್ವಿಟಿ ಶೇರ್ಸ್ ಅಂಡ್ 2 lakh ಇನ್ ಡೆಟ್ ಅಟ್ 10% ಪರ್ ಆನಮ್. ಅಂದ್ರೆ 1 ಲಕ್ಷ ಮೊತ್ತವನ್ನ ಈಕ್ವಿಟಿ ಶೇರ್ಸ್ ಇಂದ ರೈಸ್ ಮಾಡ್ಕೊಳ್ಳೋದು, ಉಳಿದಿರ್ತಕ್ಕಂತಹ 2 ಲಕ್ಷವನ್ನ ಡಿಬೆಂಚರ್ಸ್ ಮೂಲಕ ಇಶ್ಯೂ ಮಾಡೋದು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಥರ್ಡ್ ಪ್ಲಾನ್ ಇಸ್ ಆಲ್ ಡಿಬೆಂಚರ್ಸ್. ಮೂರನೇ ಪ್ಲಾನ್ ಅಂದ್ರೆ ಎಲ್ಲವನ್ನು ಕೂಡ ಡಿಬೆಂಚರ್ಸ್ ಇಂದ ಇಶ್ಯೂ ಮಾಡೋದು, ಅಷ್ಟು 3 ಲಕ್ಷವನ್ನ ಡಿಬೆಂಚರ್ಸ್ ಇಂದ ಇಶ್ಯೂ ಮಾಡೋದು ಅಂತ ಡಿಸೈಡ್ ಮಾಡಿದ್ದಾರೆ 10% ಇಂಟ್ರೆಸ್ಟ್ ಅಲ್ಲಿ. ಫೋರ್ತ್ ಪ್ಲಾನ್ 1 lakh ಇನ್ ಈಕ್ವಿಟಿ ಶೇರ್ಸ್ ಅಂಡ್ 2 lakh ಇನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ 1 ಲಕ್ಷವನ್ನ ಈಕ್ವಿಟಿ ಶೇರ್ಸ್ ಇಂದ ಇಶ್ಯೂ ಮಾಡೋದು, ರೈಸ್ ಮಾಡೋದು, ಮಿಕ್ಕಿರ್ತಕ್ಕಂಥ 2 ಲಕ್ಷವನ್ನ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8% ಡಿವಿಡೆಂಡ್ ಇರುವಂತಹ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೂಲಕ ರೈಸ್ ಮಾಡುವಂತಹ ಒಂದು ಪ್ಲಾನ್ ಇದೆ. ಸೊ 4 ಡಿಫರೆಂಟ್ ಪ್ಲಾನ್ಸ್ ದೇ ಹ್ಯಾವ್ ಗಿವನ್ ಇನ್ ದ ಕ್ವೆಶ್ಚನ್. Out of these 4 different plans, we have to choose, okay, which is the best plan. So that is what they have given. The company has an estimated EBIT at rupees 1,50,000. So the EBIT of company is 1,50,000. The corporate rate of tax is 50%. So corporate tax, okay, 50% today. Calculate EPS in each case given. So ಕ್ಯಾಲ್ಕುಲೇಟ್ ಪ್ರತಿಯೊಂದು ಕೇಸ್, ಸೊ 4 ಕೇಸಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೇಸಲ್ಲೂ ಏನ್ ಇ ಪಿ ಎಸ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಗಿವ್ ಅ ಕಮೆಂಟ್ ಆಸ್ ಟು ವಿಚ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಸೂಟಬಲ್. ಸೊ ವಿ ಹ್ಯಾವ್ ಟು ಗಿವ್ ಅ ಕಮೆಂಟ್ ಫಾರ್ ದ ಕಂಪನಿ. ಸೊ ವಿಚ್ ಇಸ್ ಅ ಬೆಟರ್ ಕ್ಯಾಪಿಟಲ್ ದಟ್ ದ ಕಂಪನಿ ಕ್ಯಾನ್ ಚೂಸ್. ಸೊ ನಾವು ಫಸ್ಟ್ ಲೆಟ್ us try to solve the question. You have to have 5 columns. So first column will be particulars, second column will be plan number A. ಸೊ ಪ್ಲಾನ್ ಎ ದೇ ಹ್ಯಾವ್ ಟೋಲ್ಡ್ ಆಲ್ ಈಕ್ವಿಟಿ ಶೇರ್ಸ್, ಪ್ರತಿಯೊಂದನ್ನ ಈಗ ಅಷ್ಟು ಈಕ್ವಿಟಿ ಶೇರ್ಸ್ ಇಂದ ಇಶ್ಯೂ ಮಾಡ್ತಾ ಇದ್ದಾರೆ, ರೈಸ್ ಮಾಡ್ತಾ ಇದ್ದಾರೆ. ಸೊ ಇ ಬಿ ಐ ಟಿ ಆರ್ ಆಪರೇಟಿಂಗ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಇಟ್ ಈಸ್ 1,50,000. ಫ್ರಮ್ ದಟ್ ವಿ ಹ್ಯಾವ್ ಟು ಮೈನಸ್ ದ ಇಂಟ್ರೆಸ್ಟ್. ಸೊ ಇಲ್ಲಿ ಎಲ್ಲ ಈಕ್ವಿಟಿ ಶೇರ್ಸ್ ಇಂದ ರೈಸ್ ಮಾಡ್ತಿರೋದ್ರಿಂದ ವಿ ನೀಡ್ ನಾಟ್ ಪೇ ಎನಿ ಇಂಟ್ರೆಸ್ಟ್ ಫಾರ್ ಎನಿ ಒನ್. ಸೊ ದ ಇ ಬಿ ಟಿ ವಿಲ್ ಬಿ ಸೇಮ್ 1,50,000. ಫ್ರಮ್ ದಟ್ ವಿ ಹ್ಯಾವ್ ಟು ರೆಡ್ಯೂಸ್ ಟ್ಯಾಕ್ಸ್ 50%. ಸೊ ದ earnings before tax is 1,50,000 and tax rate is 50%. So 1,50,000 into 50% will be 75,000. That 75,000 I have to minus from 1,50,000. I will get EAT. EAT is earnings after tax, that is 75,000. Next, from that I have to reduce the preference dividend. So in the question they have clearly stated that ಆಲ್ ಈಕ್ವಿಟಿ, ಅಷ್ಟೊಂದು ಈಕ್ವಿಟಿ ಶೇರ್ಸ್ ಅಂತ ರೈಸ್ ಮಾಡ್ತಿರೋದ್ರಿಂದ ದೇರ್ ಇಸ್ ನೋ ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ದ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಬಿ 75,000 ಓನ್ಲಿ. ನೌ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಹಿಯರ್ ವಾಟ್ ದೇರ್ ಇಸ್ ಸಮ್ ನ್ಯೂ ಕಾನ್ಸೆಪ್ಟ್ ವಿಚ್ ವಿ ಹ್ಯಾವ್ ಟು ಲರ್ನ್. ಕ್ವಶನ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಆಲ್ರೆಡಿ ಕಂಪನಿಯಲ್ಲಿ 5 ಲಕ್ಷ ಕ್ಯಾಪಿಟಲ್ ಇದೆ, ಪ್ರತಿಯೊಂದು ಶೇರಿನ ವ್ಯಾಲ್ಯೂ ₹100. ಈಗ ಈ ಪ್ಲಾನ್ ಎ ಪ್ಲಾನ್ ಅಲ್ಲಿ ಅಗೇನ್ 3 ಲಕ್ಷವನ್ನ ₹100 ಶೇರ್ಸ್ ಅಂತೆ ರೈಸ್ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ಶೇರ್ಸ್ ಬರುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಈಕ್ವಿಟಿ ಶೇರ್ಸ್. ಈಗ ನಾವು ಈಕ್ವಿಟಿ ಶೇರ್ಸ್ ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಿಸ್ಟಿಂಗ್ ಇದೆ, ನ್ಯೂ ಶೇರ್ಸ್. 2 ರೀತಿ ಈಕ್ವಿಟಿ ಶೇರ್ಸ್ ಇದೆ, ಒಂದು ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್, ಇನ್ನೊಂದು ನ್ಯೂ ಈಕ್ವಿಟಿ ಶೇರ್ಸ್. 2 ರೀತಿಯ ಈಕ್ವಿಟಿ ಶೇರ್ಸ್ ಇದೆ. ಈಗ ಎಕ್ಸಿಸ್ಟೆನ್ಸ್ ನೋಡೋದಾದ್ರೆ ಒಟ್ಟು
ಹಳೆ ಹಳೆ ಒಂದು ಕ್ಯಾಪಿಟಲ್ ಕಂಪನಿಯಲ್ಲಿ ಎಷ್ಟಿತ್ತು? ಓಲ್ಡ್ ಕ್ಯಾಪಿಟಲ್ ವಾಸ್ 5 lakh rupees ಅಂಡ್ ಈಚ್ ಶೇರ್ ವ್ಯಾಲ್ಯೂ ವಾಸ್ 100 rupees. ಆಲ್ರೆಡಿ ಕಂಪನಿಯಲ್ಲಿ 5 ಲಕ್ಷ ಶೇರ್ಸ್ ಇತ್ತು, ಪ್ರತಿಯೊಂದು ಶೇರಿನ ವ್ಯಾಲ್ಯೂ 100 rupees ಆಗಿತ್ತು. ಸೊ 5,000 ಶೇರ್ ಹೋಲ್ಡರ್ಸ್ ಇದ್ರು. ಈಗ ಅಡಿಷನಲಿ 3 ಲಕ್ಷವನ್ನ ಅವರು ರೈಸ್ ಮಾಡ್ತಾ ಇದ್ದಾರೆ ಈಕ್ವಿಟಿ ಶೇರ್ಸ್ ಇಂದ. ಸೊ ಪ್ಲಾನ್ ಎ ಇಸ್ ಆಲ್ ಈಕ್ವಿಟಿ, ಎಲ್ಲ ಈಕ್ವಿಟಿ ಶೇರ್ಸ್ ಇಂದಾನೆ ರೈಸ್ ಮಾಡ್ತಿರೋದ್ರಿಂದ ಒಟ್ಟು 3 ಲಕ್ಷ ಅಷ್ಟನ್ನು ಕೂಡ 100 rupees ಈಕ್ವಿಟಿ ಶೇರ್ಸ್ ಇಂದ ರೈಸ್ ಮಾಡ್ತಾ ಇದ್ದಾರೆ. ಸೊ ಅಗೇನ್ ಅವರು 3,000 ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಆಲ್ರೆಡಿ 5,000 ಶೇರ್ಸ್ ಇತ್ತು, ಈಗ ಪ್ಲಸ್ 3,000 ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಟೋಟಲ್ 8,000 ಶೇರ್ಸ್ ಕಂಪನಿಯ ಬಳಿ ಇದೆ. ಸೊ ಇನ್ ಪ್ಲಾನ್ ಎ ದೇರ್ ಆರ್ ಟೋಟಲ್ 8,000 ಶೇರ್ಸ್. ಈಗ 75,000 ಇಂದ 8,000 ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮಗೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಸೊ 75,000 divided by 8,000 will be 9.38. That is our earning per share. So this is plan A. ಈಗ ನಾವು ಪ್ಲಾನ್ ಬಿ ಅನ್ನ ನೋಡ್ಬೇಕಾಗುತ್ತೆ. ಪ್ಲಾನ್ ಬಿ ಏನ್ ಹೇಳಿದ್ದಾರೆ? ಈಕ್ವಿಟಿ ಮೂಲಕ 1 lakh ಅನ್ನ ರೈಸ್ ಮಾಡ್ತಾ ಇದಾರಂತೆ. ಓಕೆ, ಡಿಬೆಂಚರ್ಸ್ ಇಂದ ಎಷ್ಟು? ಪ್ಲಾನ್ ಬಿ ಡಿಬೆಂಚರ್ಸ್ ಇಂದ 2 lakhs. ಸೊ ಈಕ್ವಿಟಿ ಇಂದ 1 lakh, ಡಿಬೆಂಚರ್ಸ್ ಇಂದ 2 lakh ರೈಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡಿದಾಗ ಇ ಪಿ ಎಸ್ ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇ ಬಿ ಐ ಟಿ ಈ ಸೇಮ್ 1,50,000. ಇಂಟ್ರೆಸ್ಟ್, ಇಲ್ಲಿ ಇಂಟ್ರೆಸ್ಟ್ ಬರುತ್ತೆ ಯಾಕಂದ್ರೆ ಡಿಬೆಂಚರ್ಸ್ ಇದೆ. ಸೊ ಪ್ಲಾನ್ ಬಿ ಒಟ್ಟು ಎಷ್ಟು ಡಿಬೆಂಚರ್ಸ್ ಇದ್ದಾರೆ ಇಲ್ಲಿ ನೋಡ್ಬೋದು. 2 lakh ಡಿಬೆಂಚರ್ಸ್ ಇದ್ದಾರೆ, 2 ಲಕ್ಷ ಡಿಬೆಂಚರ್ಸ್ ಇದ್ದಾರೆ. ಪ್ರತಿಯೊಂದು ಡಿಬೆಂಚರ್ ಹೋಲ್ಡರ್ಗೆ 10% ಇಂಟ್ರೆಸ್ಟ್ ಸಿಗುತ್ತೆ. ಸೊ 2 lakh into 10% will be 20,000. 1,50,000 ಇಂದ 20,000 ಮೈನಸ್ ಮಾಡಿದ್ರೆ 1,30,000 ಬರುತ್ತೆ. ಈಗ ಅದಕ್ಕೆ ಮೇಲೆ ಟ್ಯಾಕ್ಸ್ ರಿಡ್ಯೂಸ್ ಮಾಡಬೇಕಾಗುತ್ತೆ. ಸೊ 1,30,000 ಮೇಲೆ 50% ಟ್ಯಾಕ್ಸ್ ಅನ್ನು ತೆಗೆದ್ರೆ ಟ್ಯಾಕ್ಸ್ ಅಮೌಂಟ್ ಬಂದು 65,000 ಆಗುತ್ತೆ. ಅದನ್ನ 1,30,000 ಇಂದ ಮೈನಸ್ ಮಾಡಿದ್ರೆ 65,000 ಸಿಗುತ್ತೆ ನಮಗೆ. ಅದನ್ನ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಇದನ್ನ ಪ್ರಿಫರೆನ್ಸ್ ಡಿವಿಡೆಂಡ್ ಏನಿಲ್ಲ, ಯಾಕಂದ್ರೆ ಯಾವುದೇ ರೀತಿಯ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲಿಲ್ಲ, ಕೇವಲ ಈಕ್ವಿಟಿ ಮತ್ತೆ ಡಿಬೆಂಚರ್ಸ್ ಇಂದ ರೈಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, earnings available for equity shareholders. ಸೊ ಈ 65,000 ಮೈನಸ್ 0 ಮಾಡಿದ್ರೆ ನಮಗೆ 65,000 ಬರುತ್ತೆ. ಸೊ 65,000 is the earnings available for equity shareholders divided by number of equity shares. ಅಗೇನ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಲ್ರೆಡಿ 5,000 ಶೇರ್ಸ್ ಇದೆ ಕಂಪನಿಯಲ್ಲಿ. ಈಗ ನ್ಯೂ ಶೇರ್ಸ್ ಕಂಪನಿಗೆ ಅಗೇನ್ ಅವ್ರು ರೈಸ್ ಮಾಡ್ತಾ ಇದ್ದಾರೆ. ಸೊ ಪ್ಲಾನ್ ಬಿ ಅಲ್ಲಿ ನೋಡೋದಾದ್ರೆ, ಪ್ಲಾನ್ ಬಿ ಈಕ್ವಿಟಿ 1 lakh ಪ್ಲಸ್ ಡಿಬೆಂಚರ್ ಆರ್ ಡೆಟ್ ಕ್ಯಾಪಿಟಲ್ 2 ಲಕ್ಷ ರೈಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 1 ಲಕ್ಷ ಈಕ್ವಿಟಿ ಶೇರ್ಸ್. ಸೊ ಹಿಯರ್ ಓನ್ಲಿ 1 lakh ಈಕ್ವಿಟಿ ಶೇರ್ಸ್. ಸೊ 1 lakh ಈಕ್ವಿಟಿ ಶೇರ್ಸ್ divided by 100 if you do, you will get the number of shares, that is 1,000 shares. ಸೊ ಹಳೇದಾಗಿ 5,000 ಶೇರ್ ಇತ್ತು, ಈಗ 1 ಲಕ್ಷ ಈಕ್ವಿಟಿಯಿಂದ ರೈಸ್ ಮಾಡ್ತಾ ಇದ್ದಾರೆ 1,000 ಶೇರ್ಸ್ ನ ಇಶ್ಯೂ ಮಾಡಿ. ಸೊ ಟೋಟಲ್ ಪ್ಲಾನ್ ಬಿ ಪ್ರಕಾರ ಕಂಪನಿಯಲ್ಲಿ 6,000 ಶೇರ್ಸ್ ಇರಬೇಕು. ಸೊ that 6,000 shares I will write it here. 65,000 divided by 6,000 I have to do. When I do 65,000 divided by 6,000, I will get EPS. EPS will be 10.83. EPS will be 10.83. Now let us look into plan C. Plan C ಏನು ಹೇಳ್ತಾ ಇದ್ದಾರೆ? ಆಲ್ ಡೆಪ್ಟ್ at 10%. ಅಷ್ಟು ಡಿಬೆಂಚರ್ಸ್ ಮೂಲಕನೇ ರೈಸ್ ಮಾಡ್ತಾ ಇದ್ದಾರೆ. ಸೊ 1,50,000 is a EBIT. ಓಕೆ, ಈಗ ಡಿಬೆಂಚರ್ಸ್ ಅಷ್ಟು 3 ಲಕ್ಷ ಬೇಕಾಗಿದೆ. 3 ಲಕ್ಷನೂ ಕೂಡ ಡಿಬೆಂಚರ್ಸ್ ಇಂದಾನೆ ರೈಸ್ ಮಾಡ್ತಾ ಇದ್ದಾರೆ 10% ಇಂಟ್ರೆಸ್ಟ್. ಸೊ 3 lakh into 10% is 30,000. ಸೊ 1,50,000 minus 30,000 will be 1,20,000. ಈಗ ಇದರ ಮೇಲೆ ಟ್ಯಾಕ್ಸ್ 50% ರಿಡ್ಯೂಸ್ ಮಾಡಬೇಕು. 1,20,000 into 50% will be 60,000. ಸೊ 1,20,000 ಇಂದ 60,000 ಅನ್ನ ಮೈನಸ್ ಮಾಡಿದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. Earnings after tax is 60,000. Now we have to divide the preference dividend. ಸೊ ಇಲ್ಲಿ ಎಲ್ಲ ಡಿಬೆಂಚರ್ಸ್ ಇಂದ ರೈಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಪ್ರಿಫರೆನ್ಸ್ ಡಿವಿಡೆಂಡ್ ನಾವು ಕೊಡುವ ನೆಸೆಸಿಟಿ ಇರೋದಿಲ್ಲ, ಹಾಗಾಗಿ it will be 0. ಸೊ ಸೇಮ್ 60,000 will be earnings available for equity shareholders. ಈಗ ಎಷ್ಟು ಜನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು
ಹಳೇದಾಗಿ ಆಲ್ರೆಡಿ ಕಂಪನಿಯಲ್ಲಿ 5000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ರು. ಸೊ ಪ್ಲಾನ್ ಸಿ ಪ್ರಕಾರ ಆಲ್ ಡೆಪ್ಟ್. ಸೊ ಯಾವುದೇ ರೀತಿ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾ ಇಲ್ಲ ಹೊಸದಾಗಿ. ಯಾವುದೇ ರೀತಿ ಇಶ್ಯೂ ಮಾಡ್ತಾ ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಝೀರೋ. ಸೊ ಟೋಟಲ್ ಬರೀ 5000 ಶೇರ್ಸ್ ಮಾತ್ರ ಇರುತ್ತೆ. ಸೊ ಈಗ ಆ 5000 ಶೇರ್ಸ್ನ ಇಲ್ಲಿ ಬರ್ಕೊಳ್ತೀವಿ. ಸೊ 60,000ನ 5000 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಇ ಪಿ ಎಸ್ ಸಿಗುತ್ತೆ. ಆರ್ ಇ ಪಿ ಎಸ್ ಇಸ್ 12. ಅರ್ನಿಂಗ್ ಪರ್ ಶೇರ್ ಇಸ್ 12. Now let us discuss about Plan D. So Plan D, what they have told, equity plus preference, equity capital plus preference capital. Equity ಇಂದ 1 ಲಕ್ಷ ರೈಸ್ ಮಾಡ್ತಾ ಇದ್ದಾರೆ. ಪ್ರಿಫರೆನ್ಸ್ ಕ್ಯಾಪಿಟಲ್ ಇಂದ 2 ಲಕ್ಷವನ್ನ ರೈಸ್ ಮಾಡ್ತಾ ಇದ್ದಾರೆ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಸೇಮ್ ಇ ಬಿ ಐ ಟಿ ವಿಲ್ ಬಿ ಸೇಮ್ ಮೈನಸ್ ಇಂಟ್ರೆಸ್ಟ್. ಇಲ್ಲಿ ಯಾವುದೇ ರೀತಿ ಡಿಬೆಂಚರ್ಸ್ ಇಲ್ಲ, ಓನ್ಲಿ ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಕ್ಯಾಪಿಟಲ್ ಇರೋದ್ರಿಂದ ಇಂಟ್ರೆಸ್ಟ್ ವಿಲ್ ಬಿ ಝೀರೋ. ನೆಕ್ಸ್ಟ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಆಲ್ಸೋ ಸೇಮ್ ಇರುತ್ತೆ 1,50,000. ಈಗ ಈ 1,50,000 ಮೇಲೆ 10% ಟ್ಯಾಕ್ಸ್ ಹಿಡಿಬೇಕಾಗತ್ತೆ. ಸೊ 50% ಟ್ಯಾಕ್ಸ್ ಹಿಡಿಬೇಕಾಗತ್ತೆ. 1,50,000 ಇಂಟು 50% ಮಾಡಿದ್ರೆ 75,000 ಟ್ಯಾಕ್ಸ್ ಬೀಳುತ್ತೆ. ಆ 75,000 1,50,000 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ, ಅದು 75,000. ಇದರಿಂದ ಪ್ರಿಫರೆನ್ಸ್ ಡಿವಿಡೆಂಡ್, ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಇದೆ, ಯಾಕಂದ್ರೆ ಪ್ಲಾನ್ ಡಿ ಅಲ್ಲಿ ನಾವು 2 ಲಕ್ಷ ಪ್ರಿಫರೆನ್ಸ್ ಡಿವಿಡೆಂಡ್ ಅಂಡ್ ಡಿವಿಡೆಂಡ್ ರೇಟ್ ಇಸ್ 8%. 2 ಲಕ್ಷ ಪ್ರಿಫರೆನ್ಸ್ ಕ್ಯಾಪಿಟಲ್, 8% ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಸೊ 2 lakh ಇಂಟು 8% ಮಾಡಿದ್ರೆ ನಮಗೆ 16,000 ಸಿಗುತ್ತೆ. 16,000 ಇಸ್ ಅ ಪ್ರಿಫರೆನ್ಸ್ ಡಿವಿಡೆಂಡ್. ಸೊ 75,000 ಇಂದ 16,000 ಮೈನಸ್ ಮಾಡಿದ್ರೆ 59,000 ಸಿಗುತ್ತೆ. 59,000 ಇಸ್ ದ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ನಂಬರ್ ಆಫ್ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇದ್ರ ಪ್ರಕಾರ ಅವರು ಈಕ್ವಿಟಿ 1 lakh ರೈಸ್ ಮಾಡ್ತಾ ಇದ್ದಾರೆ, ಪ್ಲಸ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 2 ಲಕ್ಷವನ್ನ ರೈಸ್ ಮಾಡ್ತಾ ಇದ್ದಾರೆ. ಹಳೇದಾಗಿ ಕಂಪನಿಯಲ್ಲಿ 5,000 ಶೇರ್ಸ್ ಆಲ್ರೆಡಿ ಇತ್ತು. ಈಗ ಹೊಸದಾಗಿ 1 ಲಕ್ಷವನ್ನ ರೈಸ್ ಮಾಡ್ತಾ ಇದ್ದಾರೆ. ಸೊ 1 ಲಕ್ಷ ಡಿವೈಡ್ ಬೈ ಪ್ರತಿಯೊಂದು ಶೇರಿನ ವ್ಯಾಲ್ಯೂ 100 rupees. ಸೊ ಡಿವೈಡೆಡ್ ಬೈ 100 ಮಾಡಿದ್ರೆ 1,000 rupees ಸಿಗುತ್ತೆ. ಸೊ 1,000 ಅವರು ಹೊಸದಾಗಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಹಳೇದು 5,000 ಪ್ಲಸ್ ಹೊಸದು 1,000 ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ವಿಲ್ ಬಿ 6,000 rupees. That 6,000 rupees we have to write it over here. 59,000 ಅಲ್ಲಿ 6,000 ಅನ್ನ ಇವಾಗ ಡಿವೈಡ್ ಮಾಡಿದ್ರೆ ನಮಗೆ ಇ ಪಿ ಎಸ್ ಸಿಗುತ್ತೆ. ಆರ್ ಇ ಪಿ ಎಸ್ ವಿಲ್ ಬಿ 9.83. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಕ್ವಶನ್ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಗಿವ್ ಅ ಕಮೆಂಟ್ ಆಸ್ ಟು ವಿಚ್ ಸ್ಟ್ರಕ್ಚರ್ ಇಸ್ ಅವೈಲಬಲ್. ಸೊ ಯಾವಾಗಲೂ ಇ ಪಿ ಎಸ್ ಯಾವ್ದು ಜಾಸ್ತಿ ಬರುತ್ತೋ ಅದನ್ನ ನಾವು ಸೂಟಬಲ್ ಅಡ್ವೈಸ್ ಮಾಡಬೇಕು. ಸೊ ಇಲ್ಲಿ ಬರ್ಕೊಳ್ಳಿ, ಅಡ್ವೈಸ್ ಅಂತ ಬರಿಬೇಕಾಗತ್ತೆ. It is advisable for the company to opt Plan C. ಯಾಕಂದ್ರೆ ಪ್ಲಾನ್ ಸಿ ಅಲ್ಲಿ ಜಾಸ್ತಿ ಇ ಪಿ ಎಸ್ ಬರ್ತಾ ಇದೆ, ಆಸ್ ಇಟ್ yields higher amount of earnings per share. ಸೊ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಇರೋದ್ರಿಂದ ಆ ಒಂದು ಪ್ಲಾನ್ ಅನ್ನು ನಾವು ಸಜೆಸ್ಟ್ ಮಾಡ್ತೀವಿ. This is how we need to solve the problem. Hope you have understood how to solve the problem. In my next videos, I will solve some more problems related to EBIT. Thank you for watching the video. I'll come back with the next video.